ನೀವೆಂದಾದರೂ ಯೋಚಿಸಿದ್ದೀರಾ ಈ ಜಗತ್ತಿನ ಸೃಷ್ಟಿ ಹೇಗಾಯಿತು? ನಾವು ಯಾರು? ಎಲ್ಲಿಂದ ಬಂದಿದ್ದೇವೆ? ಯಾಕಾಗಿ ಬಂದಿದ್ದೇವೆ? ನಮ್ಮ ಜೀವನದ ಉದ್ದೇಶವೇನು? ಹೌದು, ಮಾನವನ ಜೀವನಕ್ಕೊಂದು ಉದ್ದೇಶವಿದೆ. ಆ ಉದ್ದೇಶವೇನು? ಆ ಉದ್ದೇಶದ ಬಗ್ಗೆ ಸೃಷ್ಟಿಕರ್ತನ ಮಾರ್ಗದರ್ಶನವೇನು? ಇವುಗಳನ್ನು ತಿಳಿಸಲಿಕ್ಕಾಗಿ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ದೇವರ ಸಂದೇಶವನ್ನು ತಲುಪಿಸುವವರು ಬಂದಿದ್ದಾರೆ. ಪವಿತ್ರ ಕುರ್ಆನ್ ಈ ಕುರಿತು ಹೀಗೆ ಹೇಳುತ್ತದೆ: ನಾವು ಪ್ರತಿಯೊಂದು ಸಮುದಾಯದಲ್ಲಿ ಓರ್ವ ಸಂದೇಶವಾಹಕನನ್ನು ಕಳುಹಿಸಿದೆವು ಮತ್ತು ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ ಮತ್ತು ತಾಗೂತನ ಆರಾಧನೆಯಿಂದ ದೂರವಿರಿ ಎಂದು ಅವರ ಮುಖಾಂತರ ಎಚ್ಚರಿಕೆ ನೀಡಿದೆವು. ಅನಂತರ ಅಲ್ಲಾಹು ಕೆಲವರಿಗೆ ಸನ್ಮಾರ್ಗದರ್ಶನ ಮಾಡಿದನು ಮತ್ತು ಇನ್ನು ಕೆಲವರ ಮೇಲೆ ಪಥಭ್ರಷ್ಟತೆ ಹೇರಲ್ಪಟ್ಟಿತು. ಹೀಗೆ ಸುಳ್ಳಾಗಿಸುವವರ ಅಂತಿಮ ಪರಿಣಾಮವೇನಾಗಿದೆ ಎಂದು ಭೂಮಿಯ ಮೇಲೆ ಸಂಚರಿಸಿ ನೋಡಿಕೊಳ್ಳಿರಿ. ಸೃಷ್ಟಿಕರ್ತನು ತನ್ನ ಸಂದೇಶವಾಹಕರ ಮೂಲಕ ಮಾನವನ ಮಾರ್ಗದರ್ಶನಕ್ಕಾಗಿ ಗ್ರಂಥಗಳನ್ನು ಅವತೀರ್ಣಗೊಳಿಸಿದ್ದಾನೆ. ಆ ಗ್ರಂಥಗಳ ಪೈಕಿ ಅಂತಿಮ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಮಾನವ ಕುಲಕ್ಕೆ ಬಂದಂತಹ ಅಂತಿಮ ದೈವಿಕ ಮಾರ್ಗದರ್ಶಕ ಗ್ರಂಥ. ಸಮಾನತೆ, ಸಹೋದರತೆ, ಸೌಹಾರ್ದತೆಯನ್ನು ಕಲಿಸಿಕೊಡುವಂತಹ ಸಂದೇಹಾತೀತವಾದ ಗ್ರಂಥ. ಬನ್ನಿ, ಕುರ್ಆನ್ ಅನ್ನು ಎಲ್ಲರೂ ಅರಿಯುವುದಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಉಡುಪಿ ಜಿಲ್ಲೆಯ ವತಿಯಿಂದ ಮಾರ್ಚ್ 1ರಿಂದ 31ರವರೆಗೆ ಕುರ್ಆನ್ ಎಲ್ಲರಿಗಾಗಿ ಎಂಬ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಮಾನವ ಸಂಬಂಧ ಬೆಳೆಸಲು, ಶಾಂತಿಯುತ ಸಹಬಾಳ್ವೆ ನಡೆಸಲು, ಶಾಂತಿ, ಪ್ರೀತಿ, ಧಾರ್ಮಿಕ ಸೌಹಾರ್ದಕ್ಕಾಗಿ ಪರಸ್ಪರ ಅರಿಯುವುದು ಕಾಲದ ಬೇಡಿಕೆಯಾಗಿದೆ. ಬನ್ನಿ, ಕುರ್ಆನ್ ಅನ್ನು ಅರಿಯೋಣ, ಸೌಹಾರ್ದತೆಯಿಂದ ಬಾಳೋಣ, ಸಮಾಜವನ್ನು ಬೆಳಗಿಸೋಣ.